ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ತೋಟಕ್ಕೆ ಹೋಗಬೇಕು. ಅದೇ ನಮ್ಮ ತೋಟ ಶಿವಾಜಿನಗರ ಊರಿಗೆ ಹೋಗಬೇಕು. ಹಾಗಾಗಿ ನಾನು ನಮ್ಮ ಮನೆಯವರಿಬ್ಬರು ಕೂಡ ಹೋಗ್ತಾಯಿದ್ದೀವಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಬೆಳಗ್ಗೆನೇ ಹೋಗ್ತಾಯಿದ್ವಿ, ರೆಡಿ ಆಗಿಬಿಟ್ಟು. ಟೈಮ್ ಇವಾಗ ಒಂದು 8:30 ಆಗಿರ್ಬೋದು. ಸ್ವಲ್ಪ ಬೆಳಗ್ಗೆನೇ ಹೋಯ್ತು ಅಂತಂದರೆ ಈಗ ಸುನಿಲ್ ಬಂದಿರೋದ್ರಿಂದ ಅಲ್ಲಿ ಫಿಶ್ ಎಲ್ಲ ಸಿಗುತ್ತೆ. ಹಾಗಾಗಿ ನಮ್ಮ ಸುನಿಲ್ ಅವರ ತಂದೆಗೆ ಹೇಳಿದ್ದೀನಿ ತೆಗೆದು ಇಟ್ಟಿರೋಣ ಅಂತ ಹೇಳಿಬಿಟ್ಟು. ಅವ್ರು ತೆಗೆದು ಕ್ಲೀನ್ ಎಲ್ಲ ಮಾಡಿಕೊಡ್ತಾರೆ ನಮಗೆ. ಅಂದರೆ ನಾವು ಫೋನ್ ಮಾಡಿಬಿಟ್ಟು ಅವ್ರಿಗೆ ಫಿಶ್ಗೆ ಅಲ್ಲೇ ಅಮೌಂಟ್ ಹಾಕ್ಬಿಡ್ತು ಅಂತಂದರೆ ತೆಗೆದು ಕ್ಲೀನ್ ಮಾಡಿಸಿ ಇಟ್ಟಿರ್ತಾರೆ. ಆಗ ನಾವು ಇಲ್ಲಿ ತರ್ಬೋದು, ಇಲ್ಲಿ ಬಂದು ಅಡುಗೆ ಎಲ್ಲ ಮಾಡ್ಬೋದು. ಇಲ್ಲಿ ತಂದು ಅಂದರೆ ಇಲ್ಲಿ ತಂದು ನಾವು ಕ್ಲೀನ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಇಲ್ಲಿ ನಮಗೆ ಕ್ಲೀನ್ ಮಾಡಿರೋ ಮೀನು ಬೇಕು ಅಂದರೆ ಐಸಲ್ಲಿ ಇಟ್ಟು ಚೆನ್ನಾಗಿರೋದು ಕೊಡೋದಿಲ್ಲ, ಅವರೇ ಕ್ಲೀನ್ ಮಾಡಿಕೊಡ್ತಾರೆ. ಕೆ ಜಿಗೆ ಇಲ್ಲಿ 300 ಈ ರೀತಿ ತಗೊಳ್ತಾರೆ ಕ್ಲೀನ್ ಮಾಡಿಬಿಟ್ಟು ಕೊಡೋದಕ್ಕೆ. ಆದರೂ ಮೀನಂತೂ ಚೆನ್ನಾಗಿರಲ್ಲ, ಏನೋ ತಿನ್ನಬೇಕಲ್ಲ ಅಂತ ತಿನ್ನಬೇಕಾಗುತ್ತೆ ತಂದುಬಿಟ್ಟು. ಅದು ನಾವು ಇಲ್ಲಿ ಜಾಸ್ತಿ ತೊಗೊಂಡು ಬರಲ್ಲ, ಇವಾಗ ಒಂದು ಸರಿ ತೊಗೊಂಡು ಬರ್ತೀನಿ. ನಾವೇನಾದರೂ ಅಲ್ಲಿಂದನೇ ಊರಿಂದನೇ ಯಾವಾಗಲೂ ಮೀನು ತರಿಸೋದು. ಯಾಕೆ ನಾವು ಅಲ್ಲಿರೋ ಜಾಗದಲ್ಲಿ ಸುತ್ತಮುತ್ತ ತುಂಬ ಕೆರೆಗಳಿದೆ. ಅಲ್ಲಿ ಎಲ್ಲಾದರೂ ಒಂದು ಜಾಗದಿಂದ ಮೀನು ಇಟ್ಕೊಂಡು ಬಂದು ಅಲ್ಲಿ ಮಾರ್ತಾ ಇರ್ತಾರಲ್ವ. ಮಾರ್ತಾರೆ ಅಂದರೆ ಮಾಮೂಲಿ ಸೋಮವಾರ ಒಂದಿನ, ಶನಿವಾರ ಬಿಟ್ಟು ಇನ್ನೆಲ್ಲ ಟೈಮಲ್ಲೂ ಫಿಶ್ ಬೆಳಗ್ಗೆನೇ ಸಿಗುತ್ತೆ. ತರಿಸ್ಬಿಡ್ಬೋದು. ಅಂದರೆ ನಮಗೆ ಸ್ವಲ್ಪ ದೂರ ಇರೋದ್ರಿಂದ ತಂದು ಕೊಡೋರಿಲ್ಲ ಅನ್ನೋದಕ್ಕೋಸ್ಕರ ತರಲ್ಲ ಅಷ್ಟೇ. ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಆಗ್ಬಿಡುತ್ತೆ ಅಲ್ಲಿಗೂ ನಮ್ಮ ತೋಟಕ್ಕೆ ಹೋಗಬೇಕು ಅಂತಂದರೆ. ಹಾಗಾಗಿ ಇವಾಗ ಬೆಳಗ್ಗೆನೇ ಹೋಗಿ ನಮ್ಮ ತೋಟ ಎಲ್ಲ ನೋಡಿಕೊಂಡು ಹಾಗೇ ಫಿಶ್ ತೊಗೊಂಡು ಬರೋಣ. ತುಂಬ ದಿನ ಆಯಿತು ಆ ಕಡೆ ಹೋಗಿ. ಹಾಗೆ ಒಂದು ಸರಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಬನ್ನಿ. ಇವಾಗ ನೋಡಿ ತೋಟದ ಹತ್ರ ಬಂದ್ವಿ. ಎಲ್ಲ ಅಂದರೆ ಎಲ್ಲ ಉಳಿಸಿದ್ವಿ. ಬಾಳೆ ಅಡಿಕೆ ಎಲ್ಲ ನೆಡಬೇಕಲ್ವ, ಹಾಗಾಗಿ ಮಳೆ ಊದೈತೆ ನಿನ್ನೆ. ಈ ಕಡೆ ಸ್ವಲ್ಪ ಮಳೆ ಕಡಿಮೆ, ಮೈಸೂರು ಸೈಡು ಚೆನ್ನಾಗಿ ಮಳೆ ಹೋಯ್ತೈತೆ. ಇಲ್ಲಂತೂ ಮಳೆನೇ ಇಲ್ಲ. ತೋಟದೊಳಗಡೆ ಹೋಗೋಣ ಅಂದರೆ ಮಳೆ ಊದೈತೆ. ಇನ್ನೊಂದು ಹೊಸ್ದಾಗಿ ಬೋರೆಲ್ಲ ತೆಗೆಸ್ತಾ ಅದೆಲ್ಲ ತೋರಿಸೇ ಇಲ್ಲ ನಾನು. ಅದು ಲಾಸ್ಟ್ ಅಂದರೆ ಅಲ್ಲಿ ತೆಗೆದಿರೋ ಬೋರು ತೋರಿಸ್ತೀವಿ. ಅಲ್ಲಿ ಮುಂದೆ ನಮ್ಮ ಮನೆಯವರಲ್ಲಿ ಹೋಗ್ತಾ ಇದ್ದಾರೆ ತೋಟದೊಳಗಡೆ. ಇಲ್ಲೆಲ್ಲಿ ನವಿಲು ಹರ್ಚ್ಕೊಳ್ತಾ ಇದೆ. ಇಲ್ಲಂತೂ ಸಿಕ್ಕಾಬಿಟ್ಟೆ ನವಿಲಿದೆ. ಮನೆ ಮುಂದೆ ಎಲ್ಲ ಅಂತೂ ಸೆತ್ತೆ ಎಲ್ಲ ಬೆಳ್ಕೊಂಡದ. ಇದೆಲ್ಲ ಹಳೇ, ಇದು ನಾನು ಅವಾಗ ನೆಟ್ಟಿದ್ದು, ನಾವು ಇಲ್ಲಿದ್ವಲ್ಲ ಆ ಟೈಮಲ್ಲಿ ನೆಟ್ಟಿರೋದು. ಈಗ ಮಳೆ ಹೋದ್ಮೇಲೆ ಎಲ್ಲ ಚಿಗುರೈತೆ ನೋಡಿ. ಇದು ಈ ಗಿಡಗಳು ಇದೆಲ್ಲ ಹಳೆ ಗಿಡ ಅಂದರೆ ಹೆಚ್ಚು ಕಡಿಮೆ ಒಂದು 10 ವರ್ಷದ ಮೇಲೆ ಹಾಕಿರೋ ಗಿಡಗಳು. ನೋಡೇ ಇರಲಿಲ್ಲ ನಾನು, ಇವಾಗ ಮತ್ತೆ ಬಂದೈತೆ ಈಗ. ಅದು ಮತ್ತು ಇಲ್ಲಿ ಕಾಸಿ ಗಣಗ್ಲೆ ಗಿಡ, ಅದು ಎಲ್ಲ ಹಿಂದೆ ಎಲ್ಲ ಮನೆಯೆಲ್ಲ ಒಡಿಸ್ಬಿಟ್ವಲ್ಲ. ಇದೆಲ್ಲ ಪೇಂಟಿಂಗ್ ಎಲ್ಲ ಆಯಿತು ಮನೆ ನೋಡಿ. ಇವಾಗ ತೋಟದ ಮನೆ ಬೀಗ ತರೋದು ಮರ್ತೋಯ್ತು, ಮನೆ ಬೀಗನೇ ತಂದಿಲ್ಲ. ನಾನು ಆಗಲೇ ಕೇಳಿದೆ ಕಾರಣ. ಅಲ್ಲಿ ಚೆನ್ನಾಗಿಲ್ಲ ಅಂತಾನೆ ಅಂಗಡಿ ಹುಣ್ಸೆಹಣ್ಣು ಚೆನ್ನಾಗಿ. ಗೀತಾ ಗೀತಾ ಮಾತಿಲ್ಲ, ಹೇಳಿತಿಲ್ಲ ನಾನು 2 kg ಹುಣ್ಸೆಹಣ್ಣು ಬೇಕು ತೆಗೆದು ಮಡಗಿ ಅಂತ ಹೇಳಿಲ್ಲ. ಎಲ್ಲಿ ಹೊಂಟವ್ರು ಸೋಮಣ್ಣ? ಗೀತಾ ಆದರೆ ರಕ್ಷು ಅಂತಾಳೆ. ನಮ್ಮ ಶಿವಾಜಿನಗರದ ಮನೆ. ಒಳಗೆ ಇದ್ದಾಳ.
ಶೆಡ್ ಮಾಡಿಸ್ತಾಣ ನಮ್ಮ ಸುನೀಲ್ ಅಪ್ಪ ಶೆಡ್ ಮಾಡಿಸೋರೆ ಈಗ ಕುರಿ ಶೆಡ್. ಪಾಪಣ ಬಾ, ನಿನ್ನ ನಾಯಿಗಳೆಲ್ಲ ಬೊಗಳ್ತಾವ ನಾನು ನೋಡ್ರಿ. ಯಾಕೆ ನನ್ನ ಬೇರೆಯವಳು ಅಂತಂದ್ಬಿಟ್ಟು ಬೊಗಳ್ದೆ ನೀನು? ಶ ಮಚ್ ನೋಡು ಮದೇವಮ್ಮ, ನಾನು ನೋಡಿ ಬೊಗಳುತ್ತಾ ಕರೀತಾ ಇಲ್ಲ ಅದು. ಯಾರು ನೀನು ಯಾಕೆ ಬಂದಿದೆ ನಮ್ಮ ಮನೆ ಕುರಿ ಹತ್ರ ಅಂತ ನೋಡು ಪಾಪಣ. ಹೇಳು ಪಾಪಣ, ನಮ್ಮ ಕಡೆಯವರೇ ಬೊಗಳ್ಬೇಡ ಸುಮ್ಮನಿರು ಅಂತ. ಹೇಳು. ಶೆಡ್ ಮಾಡಿಬಿಟ್ಟಿದ್ದಲ್ಲಣ್ಣ. ಏನು ಇಲ್ಲೇ ಮಲಿಕೊಂಡೆ? ಏನು ಮಂಚ ಹಾಕೊಂಡು? ಓಹೋ ಬೆಡ್ಡು. ಯಾರು ಯೋಗಿ ಬೆಡ್ ಬೇರೆ ತಂದ್ಕೊಟ್ಟೆ ನಾವು ಮಂಚದ ಮೇಲೆ ಹಾಕೊಂಡು ಆರಾಮಾಗಿ ಓಸ್ಕೊ ಮನೆ ಕುರಿ ಕೈಕೊಂಡು ಅಂತ. ಸೂಪರು. ಇಲ್ಲೇ ಅಕ್ಕ ಮಾಡ್ಕೊಬಂದೆ ನಾಷ್ಟನ, ಇಲ್ಲ ಮಾಡ್ಕೊಬಂದೆ. ನಾಷ್ಟ ಮಾಡ್ಕೊಂಡೆ ಬಂದದ್ದು. ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಈಗ ಶೆಡ್ಡು ನೋಡಿ. ಮಳೆ ಬಂದರೆ ಎರ್ತ್ಲೋಡಿ ಅಲ್ವಾ? ಹಾಂ ಅಲ್ಲ ಇರಲಿ, ಗ್ರೀನ್ ನೆಟ್ ಬರ್ತದಲ್ಲಣ್ಣ, ಅದನ್ನ ತಂದು ಸುತ್ತ ಅಂದರೆ ಕಟ್ಟಿರು ಮೇಕೆ ಏನು ಹಿಂಗೂ ಹಿಂಗೂ ಇದಾಡ್ತದ್ರೆ ಇಲ್ಲೆಲ್ಲ ಕಟ್ಟಬೇಕಲ್ವಾ? ಬಿಗಿ ಮಾಡ್ಬಿಟ್ಟು ಗ್ರೀನ್ ನೆಟ್ ತದಕ್ಕೆ ಬಂದ್ಬಿಟ್ಟು ಮೇಕೆ ಕಟ್ಬಿಟ್ಟು ಟಾರ್ಪಲ್ಲಾರ ಇಲ್ಲ ಗ್ರೀನ್ ನೆಟ್ಟಾರೆ ಅದು ಆಮೇಲೆ ಮಳೆ ಬಂದರೆ ಬಿಟ್ಕೋಬೋದಲ್ಲ, ಅಲ್ಲಿಗೆ ಹಾಕ್ಬಿಡು. ನಮ್ಮ ಶಿವಾಜಿನಗರ ನೋಡೋಕ್ಕೆ ಒಂದು ಖುಷಿ. ನಮ್ಮ ಶಿವಾಜಿನಗರದ ಮನೆ ಕಲರ್ಫುಲ್ ಮಾಡಿಬಿಟ್ಟವ್ರೆ. ಶೈಲು ಮನೆ, ಸುನಿ ಮನೆ ಬಂದವ್ರೆ. ಸುನಿ ಅಂದರೆ ಯಾಕೆ ಅಲ್ಲಿ ಹಚ್ಚಾಕ್ತಾಳೆ? ಸುನಿ ಬಂದ್ರೆ ಖುಷಿ ಬರ್ತಾರೆ ಇಲ್ಲಿಗೆ ಗಂಡ ಹೆಂಡ್ತೀರಿ ಇಬ್ಬರು ಒಂದಿನ. ಅಲ್ಲಿ ಹೋಗಿದ್ದು ಬರ್ತೀರು. ಹಾಂ ಯಾಕಮ್ಮ ಹಂಗೆ ಕುಂತಿದೆಯಾ? ಯಾವಾಗ? ವಾ ಕೈ ಮುರ್ಕೊಂಡಿದ್ದಾಳಂತಲ್ಲ ಅಮ್ಮ? ಯಾಕೆ? ಥೋ ಹ್ಞೂ ಬ್ಯಾಂಡೇಜ್ ಹಾಕ್ಸಿದೆಯಾ? ಏನಾಗಿದ್ದು? ಬಿಟ್ಬಿಟ್ಟೆ, ಗೋಡೆ ಹೊಡೆದ್ಬಿಟ್ಟು. ಹುಷಾರಾಗಿರು ಆಯಿತು. ಹ್ಞೂ ಅಮ್ಮ ಚೆನ್ನಾಗಿದೆ ಅಮ್ಮ. ಇಲ್ಲ ಮಾಡ್ಕೊಂಬಂದೆ, ಮನೇಲೆ ನಾಷ್ಟ ಮಾಡ್ಕೊಂಬಂದೆ. ಚೆನ್ನಾಗವ್ರಮ್ಮ, ಎಲ್ಲ ಚೆನ್ನಾಗವ್ರ. ಬರ್ತೀನಿ ಅಮ್ಮ, ಹೋಯ್ತಾವೆ ಊರಿಗೆ. ಬೆಳಗ್ಗೆನೆ ಬಂದು ಹೋಯ್ತವಿ. ಎಲ್ಲಿ ಅಡಿಕೆ ಹಾಕ್ಬೇಕು, ಬಾಳೆ ಹಾಕ್ಬಿಟ್ಟು ಇನ್ನೂ ಹಾಕಿಲ್ಲ. ಬರ್ತೀವಿ ನಾಳೆ ನಾಳಿದ್ದು. ಹೌದು ಹೌದು. ಮೈಸೂರ್ದಿಕ್ಕೆ ಮಳೆ ಇಲ್ಲ, ಮಳೆನೇ ಇಲ್ಲ. ಬೆಂಗಳೂರಿಗೂ ದಿವಸ ಹೋಯ್ತದಂತೆ ಮಳೆ. ಏನು ಮಾಡ, ಬೆಂಗಳೂರು ಮೈಸೂರಿಗೆ ನೀಟಾಗ್ಲದ. ಇವತ್ತು ಮಾಡುವಾಗದ ನೋಡೋರಿ ನೋಡ್ಬೇಕು ಅಕ್ಕ. ಕೆಲ್ಸಕ್ಕೆ ಹೋಗೋಳೆ. ಹಾಂ ಸರಿ ಅಮ್ಮ. ಗೊತ್ತಾಯ್ತು. ಬತ್ನಿ ಅಮ್ಮ. ಆ ಕಡೆ ಬೈಲ್ ನೋಡೋಕ್ಕೆ ಚಂದ ಕಣ್ರಿ. ಎಲ್ಲ ಅರ್ಶಿನ ಶುಂಠಿ ಇವೆಲ್ಲ ಹಾಕ್ಬಿಟ್ರ. ಇವತ್ತು ನಮ್ಮ ಮನೆ ಬಂದು ಫಿಶ್ ಕಬಾಬ್ ನೋಡಿ. ಅಲ್ಲಿಂದ ಬಂದು ಫಿಶ್ ಎಲ್ಲ ತಗೊಂಡು ಬಂದು ಫಿಶ್ ಕಬಾಬ್ ಎಲ್ಲ ಮಾಡಿದೆ. ಮತ್ತು ಫಿಶ್ ಸಾಂಬಾರು, ಫಿಶ್ ಕಬಾಬ್ ಫೇವ್ರೇಟ್. ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ಉಪ್ಪು ಸಾಂಬಾರು, ಖಾರ ಅಂದರೆ ಇದಕ್ಕಾಗೆ ಮಾಡಿರೋ ಖಾರ. ಒಯ್ಸು ಬಿಸಿ ಬಿಸಿ ಹೂ ಕ್ಲಾಪ್ಸ್.
ಪಾರು ಸೌತೆಕಾಯಿ ಮಾತ್ರ ಎತ್ಕೊಂಡಿದೀಯಾ ಹಾಂ ಬರ್ತಾನೆ ಬರ್ತಾನೆ ಎಲ್ಲೂ ಮಿಸ್ಸಿಂಗ್ ಇಲ್ಲ. ಅವನಿಗೋಸ್ಕರ ವೆರೈಟಿ ಇನ್ನೂ ಕಾಯ್ತಾ ಇರುತ್ತೆ. ಯಾಕೆ ಮಿಸ್ಸಿಂಗ್ ಆಗುತ್ತೆ ಪಾಪ, ಏನು ಮಾಡೋಕ್ಕಾಗಲ್ಲ. ಬರ್ತಾನೆ ಅವನು ಸ್ಕೂಲ್ಗೆ ಹೋಗಿದ್ದು ತಿಂತಾನೆ. ಅವ್ನಿಗೆ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತೀನಿ ನಾನು ಇನ್ನ, ಗೊತ್ತಾ ಪರು. ನೆನ್ನೆ ಹಾಕ್ಕೊಂಡಿದ್ರಲ್ಲ ಆ ಫಿಲಮ್ ಹಾಕೊಳ್ಳಿಯಪ್ಪ, ಅರ್ಧ ಗಂಟೆ. ನಾವಿಲ್ಲ ಅಂತ ಅಂದ್ಬಿಟ್ಟು ನೋಡ್ಬಿಟ್ರೆ ನೀವೇನೆ. ಚೆನ್ನಾಗಿತ್ತು, ದೇವರೇ ಬಂದ್ಬಿಟ್ಟಿತ್ತಲ್ಲ ಕೆಳಗಡೆ, ಹಂಗಾಗಿ ನನಗೂ ಇಂಟ್ರೆಸ್ಟ್ ಇತ್ತು. ಅದೇನಾ? ಏಯ್ ಇವ್ರು ಬೇರೆ ಫಿಲಮ್ ನೋಡಿ ಮುಗಿಸ್ಬಿಟ್ಟಿದ್ದಾರೆ. ರಾತ್ರಿ 10:30 ಗಂಟೆ ನೋಡ್ತಾಯಿದ್ರು. ಹಂಗಾರೆ ನಿದ್ದೆ ಬರ್ತದಾಯ್ತು ಮನೆ ಕಳಿ ಅಂದ್ಬಿಟ್ಟು ನಾನೇ ಆ್ಯಪ್ ಮಾಡಿದೆ ಅಲ್ವಾ. ದೇವರೇ ಬಂದ್ಬಿಟ್ಟಿದೆ ಅಂದರೆ ಒಂಥರ ಚೆನ್ನಾಗಿತ್ತೇನೋ.